ಬೇಕು ಅಂತ ಹೇಳ್ತಿರ್ತಾರೆ. ಹಲೋ ಎವ್ರಿವನ್, ವೆಲ್ಕಮ್ ಟು ದಿವ್ಯಾ ವ್ಲಾಗ್ಸ್. ಈ ಒಂದು ವ್ಲಾಗು ಹಿಂದಿನ ವ್ಲಾಗಿನ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಹಾಗೆ ನಾವು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆದಮೇಲೆ ಅಮ್ಮ ರಸನಿಂಬೆ ಮಾಡ್ತೀನಿ ಅಂತ ಹೇಳಿ 4 ಲಿಂಬೆ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು, ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು, ಹಾಗೆ ಒಂದು ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದಾರೆ. ಚೆನ್ನಾಗಿ ಬೆಂದ ನಂತರ ಲಿಂಬೆ ಹಣ್ಣೆಲ್ಲ ಸಾಫ್ಟಾಗಿ ರಸವನ್ನು ಬಿಟ್ಕೊಂಡಿರುತ್ತೆ. ಅದನ್ನು ನಾವು ಸ್ವಲ್ಪ ತಣ್ಣದ ನಂತರ ಕೈಯಲ್ಲೇ ಹಾಗೆ ನಾವು ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಈ ಹಂತದಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಇದನ್ನು ಕುದಿಯೋದಕ್ಕೆ ಇಡಬೇಕು. ಒಂದು ಕುದಿ ಹತ್ತಿದ ಮೇಲೆ ಸಾಕು, ಅದನ್ನು ಇಳಿಸ್ಬಿಟ್ರೆ ಆಯಿತು. ಈ ಒಂದು ಔಷಧಿನ ಬೆಳಗ್ಗೆ ಹಸು ಹೊಟ್ಟೆಯಲ್ಲಿ ಅಂದರೆ ಖಾಲಿ ಹೊಟ್ಟೆಯಲ್ಲಿ ನಾವು ತಿನ್ನಬೇಕಾಗತ್ತೆ. ಇದು ನೆಕ್ಸ್ಟ್ ಡೇ. ಇವಾಗ ನಾನು ಇಲ್ಲಿ ತೋರಿಸ್ತಿರೋದು ನಮ್ಮ ಹೂ ಬುಟ್ಟಿ. ಇವತ್ತು ಇಷ್ಟು ಹೂ ಸಿಕ್ಕಿತ್ತು, ತುಂಬಾ ಕಲರ್ಫುಲ್ ಆ್ಯಂಡ್ ವೈಬ್ರೆಂಟ್ ಆಗಿದೆ ಅಲ್ಲ, ಹಾಗಾಗಿ ಇಲ್ಲಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾಯಿತು. ಹಾಗೆ ಇವತ್ತು ಬೆಳಗ್ಗೆ ಎಲ್ರಿಗೂ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಇದೊಂದು ಕುಡಿಯೋ ಟಾಸ್ಕ್ ಇತ್ತು. ಫಸ್ಟ್ ಟಾಸ್ಕು ನಾನು ಮಾಡ್ಕೊಂಡು ತುಂಬಬೇಕು ಅಂದ್ಕೊಂಡು ಅಷ್ಟರಲ್ಲಿ ಮಗಳು ಎದ್ಲು. ಹಾಗಾಗಿ ಮಗಳಿಗೆ ಫಸ್ಟು ನಾನು ಕೊಟ್ಟೆ. ಅವಳಿಗೆ ಸಾಕಷ್ಟು ನಂಬಿಸಿ ಕನ್ವಿನ್ಸ್ ಮಾಡಿ ಕೊಡಿಸ್ತಾ ಇದ್ದೀನಿ. ಈ ರೀತಿ ಆವಾಗ ಅಟ್ಲೀಸ್ಟ್ ಒಂದು 2 ತಿಂಗಳಿಗೊಮ್ಮೆ ಯಾರು ನಾವು ಇದನ್ನು ಕುಡಿತಾ ಇರಬೇಕು, ತುಂಬಾ ಒಳ್ಳೆಯದು. ಹಾಯ್, ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ಅಮ್ಮ ನಮ್ಮ ಕಡೆ ಎಲ್ಲ ನಂಜಿಗೆ ಅಂತ ಕೊಡ್ತಾರೆ. ಇದು ಲಿಂಬೆ ಹಣ್ಣನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಮ್ಯಾಶ್ ಮಾಡಿ ಅದಕ್ಕೆ ಮೆಣಸಿನಕಾಳು ಮತ್ತು ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು ಹಾಕಿ ಮಾಡುವಂಥದ್ದು. ಇದನ್ನು ನಾವು ಚಿಕ್ಕವರಿದ್ದಾಗ ಅಟ್ಲೀಸ್ಟ್ ಒಂದು 15 ದಿವಸಕ್ಕೊಮ್ಮೆ ಕೊಡ್ತಾರೆ. ರಸನಿಂಬೆ ಅಂತ ಹೇಳ್ತಾರೆ ಇದನ್ನು. ಸೊ ಇದನ್ನು ಇವತ್ತು ಹೆಂಗೆಂಗೋ ಕನ್ವಿನ್ಸ್ ಮಾಡಿ ಮಗಳಿಗೂ ಕುಡಿಸಿದ್ದಾಯಿತು. ಅವಳು ಕುಡಿತಾಳೋ ಇಲ್ವೋ ಅಂತ ಇತ್ತು. ಯಾಕಂದರೆ ಕಹಿ ಅಲ್ವಾ, ಒಂದು ಸ್ವಲ್ಪ ಫಸ್ಟ್ ಟೇಸ್ಟ್ ನೋಡ್ತಾಳೆ. ಅಮ್ಮ ಕಹಿ ಇದೆ, ಬೇಡವೇ ಬೇಡ ಅಂತ ಅಂದ್ಲು. ಆಮೇಲೆ ಅದು ಇದು ಕನ್ವಿನ್ಸ್ ಮಾಡಿ ನಿನಗೆ ಕುಡ್ದಾದ ತಕ್ಷಣ ನಾವು ಒಂಚೂರು ಕಲ್ಸಕ್ಕರೆ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಕಲ್ಸಕ್ಕರೆ ಬಾಕ್ಸು ಕೂಡ ಎದುರಿಗೆ ಇತ್ತು. ಅದನ್ನು ನೋಡಿಬಿಟ್ಟು ಓಕೆ ಅಂತ ಹೇಳಿ ಅಂತೂ ಒಂದು 1/4 ಕಪ್ ಆಗುವಷ್ಟು ಇದರಲ್ಲಿ, ಈ ಚಿಕ್ಕ ಲೋಟ ಇದೆಯಲ್ಲ ಇದರಲ್ಲಿ 1/4 ಕಪ್ ಆಗುವಷ್ಟನ್ನು ಅವಳಿಗೆ ಕುಡಿಸಿದಾಯಿತು. ಇವಾಗ ನನ್ನ ಸರ್ದಿ ಇದೆ. ಕಹಿ ಅಂದರೆ ಯಾರಿಗೆ ಇಷ್ಟ ಹೇಳಿ, ಎಲ್ಲರಿಗೂ ಸಿಹಿಯೇ ಬೇಕು ಅಂತ ಹೇಳ್ತಿರ್ತಾರಲ್ವ. ಸೊ ಇವತ್ತು ಇದನ್ನು ಕುಡಿಬೇಕು. ಇದನ್ನು ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಚಿಕ್ಕ ಕಜ್ಜಿಗಳು ಹೇಳೋದು, ಮೈಯಲ್ಲೆಲ್ಲ ಒಂದೊಂದ್ಸರಿ ತುರ್ಕೆಗಳಾಗತ್ತಲ್ಲ, ಇದೆಲ್ಲ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಅಂದರೆ ಬೇಸಿಕಲಿ ಇದು ಒಂಥರ ಬ್ಲಡ್ ಪ್ಯೂರಿಫೈ ಮಾಡೋ ರೀತಿಯಾಗಿ ವರ್ಕ್ ಮಾಡುತ್ತೆ. ತುಂಬ ಸ್ವೀಟ್ ತಿಂದಿರ್ತೀವಿ. ಇಲ್ಲೊಂದು ನಾಯಿ ಇದೆ, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದೆ, ಇಡೀ ದಿನ ಕೂಗ್ತಾ ಇರುತ್ತೆ ಇದೇ ಥರ, ನಿಮ್ಗೆ ಕೇಳಿಸ್ತಿರ್ಬೋದು. ಸೊ ನಾವು ಅದರಲ್ಲೂ ಎಸ್ಪೆಷಲಿ ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣೆಲ್ಲ ತಿಂದಿರ್ತೀವಲ್ವ, ಮಾವಿನ ಹಣ್ಣು ತಿಂದಿರ್ತೀವಿ. ಮತ್ತು ಈಗ ಹಬ್ಬಗಳಿರೋದ್ರಿಂದ ಮತ್ತು ಏನಾದರೂ ಫೆಸ್ಟಿವಲ್ಸು ತುಂಬ ಮಾವಿನ ಹಣ್ಣೆಲ್ಲ ತಿಂದಿರ್ತೀವಿ. ಹಾಗೆ ಹಬ್ಬಗಳಲ್ಲಿ ಸ್ವೀಟ್ಸ್ ಎಲ್ಲ ತಿಂದಿರ್ತೀವಿ. ಮತ್ತು ಇವಾಗ ದಿನ ಬೆಳಗಾದರೆ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ತೀವಲ್ಲ, ಸಾಕಷ್ಟು ವೆರೈಟಿ ಐಟಮ್ಸನ್ನು ತಿಂದಿರ್ತೀವಲ್ವ. ಸೊ ಈ ಥರ ಅಪರೂಪಕ್ಕೊಮ್ಮೆ ಒಂದು ಕಹಿ ಅಥವಾ ನಂಜಿಗೆ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇವಾಗ ನಾನು ಇದನ್ನು ಕುಡಿತೀನಿ. ಆ್ಯಕ್ಚುಲಿ ತುಂಬ ಕಹಿ. ಅದು ಒಂದು ಗಾದೆ ಮಾತಿದೆಯಲ್ಲ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ ಹೇಳಿ, ಇದನ್ನು ಆ ಕ್ಯಾಟಗರಿಗೆ ಸೇರಿಸ್ಬೋದು ನೋಡಿ. ಅಂತೂ ಕಷ್ಟಪಟ್ಟು ಇಷ್ಟಪಟ್ಟು ನಾನು ಮಗಳು ಕೂಡ ಇಬ್ಬರೂ ಕುಡ್ದಿದ್ದಾಯಿತು. ಅಪ್ಪ ಇವತ್ತು ಬೆಳಗ್ಗೆ ಇಡ್ಲಿ ಮತ್ತು ವಡೆ ತಿಂಡಿಯ ಆರ್ಡರ್ ಇತ್ತು, ಹಾಗಾಗಿ ಇಲ್ಲಿ ವಡೆ ಕರಿತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ವಡೆ ಮಾತ್ರ ಸಖತ್ ಟೇಸ್ಟಿಯಾಗಿತ್ತು. ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಅದಾದಮೇಲೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಳ್ತಾ ಇದ್ವಿ. ಇಲ್ಲಿ ಒಂದು ಪಪಾಯ ಹಣ್ಣು ಫುಲ್ ಹಣ್ಣಾಗಿತ್ತು. ಸರಿ, ಪಪಾಯ ಜ್ಯೂಸನ್ನೇ ಸ್ಮೂದಿ ರೀತಿಯಾಗಿ ಮಾಡೋಣ, ಅದನ್ನೇ ಮಕ್ಕಳಿಗೆ ಕೊಡೋಣ. ಮಕ್ಕಳು ಆ್ಯಕ್ಚುಲಿ ಮಾವಿನ ಹಣ್ಣಿಂದು ಜ್ಯೂಸ್ ಬೇಕು ಅಂತ ಹೇಳ್ತಾ ಇದ್ರು. ಬಟ್ ಮಾವಿನ ಹಣ್ಣು ಅಷ್ಟೇನು ಹಣ್ಣಾಗಿರಲಿಲ್ಲ, ಸ್ವಲ್ಪ ಹುಳಿ ಇರುತ್ತಲ್ವ ಹಣ್ಣಾಗದೇ ಇದ್ದರೆ. ಹಾಗಾಗಿ ನಾವೇನು ಪ್ಲ್ಯಾನ್ ಮಾಡಿದ್ವಿ, ನಾವು ದೊಡ್ಡವರಿಗೆ ಮಕ್ಕಳಿಗೆ ಮೋಸ ಮಾಡೋದೇನು ಕಷ್ಟ ಇಲ್ಲ ಅಲ್ವಾ. ಹಾಗಾಗಿ ನಾವೇನು ಅಂದ್ಕೊಂಡ್ವಿ, ಈ ಪಪಾಯ ಹಣ್ಣಿಂದ ಜ್ಯೂಸನ್ನು ಮಾಡಿಕೊಡೋಣ ಅವರಿಗೆ. ಆಮೇಲೆ ನಾವು ಅವರಿಗೆ ಇದೇ ಮಾವಿನ ಹಣ್ಣಿನ ಜ್ಯೂಸು ಕುಡೀರಿ ಅಂತ ಹೇಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಮಕ್ಕಳು, ಅದರಲ್ಲೂ ಸ್ಪೆಷಲಿ ಈಗಿನ ಜನ್ರೇಷನ್ ಮಕ್ಕಳು ಎಷ್ಟು ಶಾರ್ಪ್ ಆಗಿರ್ತಾರೆ ಅಂದರೆ ಅವರು ತಕ್ಷಣ ಟೇಸ್ಟಲ್ಲಿ ಕಂಡು ಹಿಡಿದ್ಬಿಟ್ರೆ ಇದು ಯಾಕೋ ಒಂಥರ ಇದೆಯಲ್ಲ ಅಂತ ಹೇಳಿ
ಕಂಡು ಹಿಡಿದೇ ಬಿಟ್ರು. ಒಂದು ಚೂರು ಟೇಸ್ಟ್ ಮಾಡ್ತಿದ್ದ ಹಾಗೆ ಅವ್ರಿಗೆ ಗೊತ್ತಾಗೋಯ್ತು ಇದು ಮಾವಿನ ಹಣ್ಣಲ್ಲ, ಯಾಕೋ ಬೇರೆ ಟೇಸ್ಟ್ ಬರ್ತಾ ಇದೆ ಅಂಥೇಳಿ. ಆಮೇಲೆ ನಿಧಾನಕ್ಕೆ ಅವರಿಗೂ ಫ್ಲ್ಯಾಶ್ ಆಯಿತು. ಇದು ದೊಡ್ಡಮ್ಮ ಆವಾಗ ಪಪ್ಪಾಯ ಹಣ್ಣನ್ನು ಹೆಚ್ಚ್ತಾ ಇದ್ರು, ಮೋಸ್ಟ್ಲಿ ಪಪ್ಪಾಯ ಹಣ್ಣಿಂದ ಜ್ಯೂಸ್ ಮಾಡಿರಬೇಕು ಅಂತ ನನ್ನ ತಂಗಿ ಮಗಳು ಹೇಳ್ತಾ ಇದ್ಲು. ನನ್ನ ಮಗಳು ಅಷ್ಟೇನೆ, ಅರೆ ಹೌದಲ್ಲ ದೊಡ್ಡಮ್ಮ ಹೆಚ್ಚಿತ್ತು, ಪಪ್ಪಾಯ ಹಣ್ಣುಗಳೆಲ್ಲ ಎಲ್ಲಿದೆ ನೋಡೋಣ, ಮನೆ ತುಂಬ ಹುಡ್ಕೋಣ, ಒಂದು ವೇಳೆ ಪಪ್ಪಾಯ ಹಣ್ಣು ಸಿಕ್ಕಿದ್ರೆ ಇದು ಪಪ್ಪಾಯ ಜ್ಯೂಸ್ ಅಲ್ಲ ಮಾವಿನ ಹಣ್ಣಿಂದ ಅಂತ ಅಂದ್ಕೊಳ್ಳೋಣ ಅಂಥೇಳಿ ಇಡೀ ಮನೆ ಹುಡುಕಿದ್ದಾರೆ. ಬಟ್ ಅವ್ರಿಗೆ ಎಲ್ಲಿ ಸಿಗತ್ತೆ, ಈ ಒಂದು ಪಪ್ಪಾಯ ಹಣ್ಣುಗಳೆಲ್ಲ ನೀಟಾಗಿ ಜ್ಯೂಸ್ ಆಗಿತ್ತಲ್ವ, ಹಾಗಾಗಿ ಸೊ ನಮಗಂತೂ ತುಂಬಾ ಆಶ್ಚರ್ಯ ಆಯಿತು. ಬಟ್ ನಾನೇನು ಹೇಳಕ್ಕೆ ಹೊರಟೆ ಅಂತಂದರೆ, ಮಕ್ಕಳಿಗೆ ನಾವು ಮೋಸ ಮಾಡೋದು ಈಸಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ, ಬಟ್ ಅಷ್ಟು ಸುಲಭ ಇಲ್ಲ. ಇವಾಗಿನ ಮಕ್ಕಳು ಕೂಡ ತುಂಬಾ ಜಾಣರಾಗಿರ್ತಾರೆ. ಸೊ ಅವರಿಗೆ ನಾವು ಏನೋ ಒಂದು ಹೇಳಿ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ರತಿಯವರ ಪ್ರಶ್ನೆಗೆ ನಾವು ಕರೆಕ್ಟಾದ ಉತ್ತರವನ್ನೇ ಕೊಡಬೇಕಾಗತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಏನೋ ಕೇಳಿದಾಗ ಏನೋ ಒಂದು ಪ್ರಶ್ನೆಗೆ ಏನೋ ಒಂದು ಉತ್ತರ ಕೊಡ್ತಿದ್ರು, ನಾವು ಸುಮ್ಮನಾಗಿ ಬಿಡ್ತಿದ್ವಿ. ಮತ್ತೆ ಹೆಚ್ಚಿನ ಟೈಮು ಆ ಥರ ವಾಪಸ್ಸು ನಮ್ಮ ಪ್ರಶ್ನೆ ಕೇಳಬಾರ್ದು ಅಂತ ಕೂಡ ಹೇಳ್ತಿದ್ರು, ಅವ್ರು ಹೇಳಿದ್ದನ್ನು ನಾವು ಒಪ್ಕೊಬೇಕು ಅಂಥೇಳಿ. ಬಟ್ ಇವಾಗಿನ ಮಕ್ಕಳು ಹಾಗಲ್ಲ. ಸೊ ಮಕ್ಕಳಿಬ್ರು ಇಲ್ಲಿ ಏನೋ ಬರಿತೀವಿ ಅಂತ ಇಬ್ಬರು ಆರಾಮಾಗಿ ಮಲ್ಕೊಂಡು ಬರಿತಾ ಇದ್ದಾರೆ. ಫ್ಯಾನ್ ಕೂಡ ಹಚ್ಕೊಟ್ಟಿದ್ವಿ, ಸಖತ್ ಸೆಕೆ ಇದೆ ಇಲ್ಲಿ, ಹಾಗಾಗಿ ಸೊ ಏನೋ ಒಂಚೂರು ಬರಿತಾರಲ್ವ, ವೆಕೇಷನ್ ಅಂತ ಕಂಪ್ಲೀಟಾಗಿ ಮರ್ತ್ಕೊಂಡ್ರೆ ನೆಕ್ಸ್ಟು ಸ್ಟ್ಯಾಂಡರ್ಡ್ಗೆ ಹೋದಾಗ ಮತ್ತೆ ಎಲ್ಲ ಫ್ರೆಶ್ ಸ್ಟಾರ್ಟ್ ಮಾಡಬೇಕು. ಸೊ ಒಂದು ಸ್ವಲ್ಪ ಆದರೂ ಏನಾದರೂ ನೆನಪಿರಲಿ ಅಂಥೇಳಿ ಚಿಕ್ಕ ಚಿಕ್ಕ ಟಾಸ್ಕನ್ನು ಕೊಡ್ತಾ ಇದ್ದೀವಿ. ಲೈಕ್ ನನ್ನ ಮಗಳಿಗಂತೂ ಟೇಬಲ್ಸ್ 1 to 10 ಬರಿ ಅಂತ ಹೇಳೋದಿರ್ಬೋದು, ಅಥವಾ ಕನ್ನಡ ಕಾಗುಣಿತ ವರ್ಣಮಾಲೆ ಅದನ್ನೆಲ್ಲ ಬರಿ ಅಂತ ಹೇಳೋದಿರ್ಬೋದು. ಹಾಗೆ ನನ್ನ ತಂಗಿ ಮಗಳಿಗೆ A ಇಂದ Z ತನಕ ಕ್ಯಾಪಿಟಲ್ ಮತ್ತು ಸ್ಮಾಲ್ ಲೆಟರ್ಸನ್ನು ಬರಿ ಅಂತ ಹೇಳೋದು. ಈ ರೀತಿ ಚಿಕ್ಕ ಚಿಕ್ಕ ಟಾಸ್ಕ್ ಕೊಟ್ಟು ಸ್ವಲ್ಪ ಹೊತ್ತು ಅವರನ್ನು ಎಂಗೇಜ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ನಾನು ಕಟ್ ಮಾಡಿರುವಂಥ ಪಪ್ಪಾಯ ಹಣ್ಣು, ಒಂದು ಸ್ವಲ್ಪನೇ ಹಾಲು, ಹಾಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ಅದನ್ನು ರುಬ್ಕೊಂಡ್ಬಿಟ್ಟೆ. ರುಚಿಯಾದ ಪಪ್ಪಾಯ ಹಣ್ಣಿನ ಜ್ಯೂಸು ಕುಡಿಯೋದಕ್ಕೂ ಕೂಡ ರೆಡಿ ಇದೆ. ನಾವೆಲ್ಲರೂ ಕೂತ್ಕೊಂಡು ಆರಾಮಾಗಿ ಇದನ್ನು ಕುಡ್ದಿದ್ದಾಯಿತು. ಅಪ್ಪಂಗೋಸ್ಕರ ಒಂದು ಸ್ಪೆಷಲ್ ಲೋಟದಲ್ಲಿ ಇಟ್ಟಿದ್ದಾಯಿತು, ಬಟ್ ಅವರೇನು ಕುಡ್ದಿಲ್ಲ. ಸೊ ಇವಾಗ ನೋಡಿ ಮಕ್ಕಳಿಗೆ ಕುಡಿಯೋ ಟಾಸ್ಕು. ಇಬ್ಬರಿಗೂ ನಾವು ಸ್ಟ್ರಾವನ್ನು ಹಾಕ್ಕೊಟ್ಟಿದ್ದೀವಿ, ಸೊ ದಟ್ ಒಂದು ಏನೋ ಸ್ಪೆಷಲ್ ಫೀಲ್ ಇರುತ್ತೆ ಅಂತೇಳಿ. ಬಟ್ ಕೊನೆಗೂ ಅವರು ಕಂಡುಹಿಡಿದ್ಬಿಟ್ರು. ಬಟ್ ಸ್ಟಿಲ್ ಅವ್ರಿಗೆ ಆಮೇಲೆ ಹೌದು ಇದು ಪಪ್ಪಾಯನೇ ಕುಡೀರಿ ಅಂತೇಳಿ ಕನ್ವಿನ್ಸ್ ಮಾಡಿ ಕುಡಿಸಿದ್ವಿ. ಅಪ್ಪ ಇವತ್ತು ಮಧ್ಯಾಹ್ನ ಬರೋ ಹೊತ್ತಿಗೆ ಮಕ್ಕಳಿಬ್ಬರಿಗೂ ಡ್ರೆಸ್ಸನ್ನು ತೊಗೊಂಡು ಬಂದಿದ್ರು. ಅವ್ರಿಗೆ ಯಾವ್ದು ಇಷ್ಟನೋ ಅದನ್ನು ತೊಗೊಂಡು ಬಂದಿದ್ದಾರೆ. ಇದು ಕಾಟನ್ ಡ್ರೆಸ್ಸಸ್ ಆಗಿರೋದ್ರಿಂದ ನಾವು ಓಕೆ ಅಂತ ಇಟ್ಕೊಂಡಿದ್ದಾಯಿತು. 3 ಡ್ರೆಸ್ಸು ತೊಗೊಂಡು ಬಂದಿದ್ರು. 3ರಲ್ಲಿ ನಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ಇಟ್ಕೊಳ್ಳಿ, ಹಾಗೆ ಒಂದೇನು ಉಳಿಯುತ್ತೆ ಅದನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಆಪ್ಷನಲ್ಸ್ ಆಗಿ ತೊಗೊಂಡು ಬಂದಿದ್ರ. ಹಾಗಾಗಿ ಇಲ್ಲಿ ಮಕ್ಕಳಿಗೆ ನಾವು ಹಾಕಿಬಿಟ್ಟು ನೋಡಿದ್ವಿ ಹೆಂಗೆ ಕಾಣುತ್ತೆ, ಓಕೆನಾ ಇಟ್ಕೊಳ್ಳೋದಾ ಅಥವಾ ರಿಟರ್ನ್ ಮಾಡೋದಾ ಅಂಥೇಳಿ. ಮಕ್ಕಳಿಬ್ಬರಿಗೂ ತುಂಬಾ ಖುಷಿ ಆಗೋಯ್ತು. ಬಟ್ ಇಲ್ಲಿ ನೆಕ್ ಪಾರ್ಟು ಸ್ವಲ್ಪ ದೊಡ್ಡದಾಗ್ತಾ ಇದೆ, ನನ್ನ ಮಗಳಿಗೂ ಅಷ್ಟೇ, ಹಾಗೆ ನನ್ನ ತಂಗಿ ಮಗಳಿಗೂ ಅಷ್ಟೇ. ತಂಗಿ ಮಗಳಿಗೆ ಲೆಂತ್ ಸ್ವಲ್ಪ ಜಾಸ್ತಿ ಆಯಿತು, ನನ್ನ ಮಗಳಿಗೆ ಲೆಂತ್ ಈಸ್ ಓಕೆ, ಬಟ್ ಕೊರಳಿನ ಹತ್ರ ಸ್ವಲ್ಪ ಜಾಸ್ತಿನೇ ವೈಡ್ ಓಪನಿಂಗ್ ಇದೆ. ಹಾಗಾಗಿ ನಾನಲ್ಲಿ ಬೆಂಗಳೂರಿಗೆ ಡ್ರೆಸ್ಸನ್ನು ತೊಗೊಂಡು ಹೋಗಿ ಅಲ್ಲಿ ಹೋದ್ಮೇಲೆ ಅದನ್ನು ಫಿಟ್ಟಿಂಗಲ್ಲೆಲ್ಲ ಮಾಡ್ತೀನಿ. ಸೊ ನಮಗೆ ಈ 2 ಕಲರ್ಸು ಓಕೆ ಅಂತ ಅನ್ನಿಸ್ತು, ನಾವು ಇಟ್ಕೊಂಡ್ವಿ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ಅವರು ಕೂಡ ಓಕೆ ಅಂತ ಹೇಳಿದರು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಮ್ಮ ವ್ಲಾಗ್ಸ್ ನಿಮಗೆಲ್ಲ ಹೇಗೆ ಅನಿಸುತ್ತೆ, ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನು ಹೆಚ್ಚು ವ್ಲಾಗ್ಸು ಬರೋದಿದೆ, ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಷ್ಟೇ ನಾನು ಕೇಳೋದು. ಸೊ ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.